ಗೊತ್ತಾ, ನಾನು ಚಿಕ್ಕವನಾಗಿದ್ದಾಗ ಇಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಕ್ರಿಶ್ಚಿಯನ್ ಕೊಪ್ಪಲು ನಿಮಗೆಲ್ಲ ಗೊತ್ತೇ ಇದೆ. ಸೊ ಅಲ್ಲಿ ಸಂತ ರೀತಮನೂರಿ ಪ್ರಾಥಮಿಕ ಶಾಲೆ ಇತ್ತು, ಈಗಲೂ ಕೂಡ ಇದೆ. ಸೊ ಅದು ಇಂಗ್ಲೀಷ್ ಮೀಡಿಯಮ್ ಬಂದು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಎರಡೂ ಇತ್ತು. ನಾನು ಇಲ್ಲಿಂದ ಅಂದರೆ ಬಸವರಾಜಪುರದಿಂದ ಅಜ್ಜಿ ಮನೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ಆಗಿನ ಒಂದು ಸಿಚುವೇಶನ್ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಎಲ್ಲ ಇರ್ತಿದ್ರು, ಎಲ್ಲರೂ ಹೋಗಿದ್ದು ಬರ್ತಿದ್ವಿ. ಆದರೆ ನಾನು ಜಾಸ್ತಿ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ದೆ. ಇಲ್ಲಿ ಆಪೋಸಿಟ್ ಕಾಣಿಸ್ತಾ ಇತ್ತಲ್ಲ ನೋಡಿ, ಈ ಮನೆಯಲ್ಲಿ ಆಟ ಆಡ್ತಾಯಿದ್ದೆ. ಇದ್ದಾಗ ಇದೇ ಕಂಬ ಇಟ್ಕೊಂಡು ಆಟ ಆಡ್ತಿದ್ದೆ. ಅಂದರೆ ಗೊತ್ತಲ್ಲ ನಿಮಗೆಲ್ಲ, ಈ ಕಂಬನ ತಪ್ಕೊಂಡು ಕೂತ್ಕ ಆಟ ಆಡ್ತಿದ್ವಿ. ಅದರ ನೆನಪಿಗೋಸ್ಕರ ಈ ಕಂಬನ ಇನ್ನೂ ಮಡಗಿಸಿದ್ದೀನಿ ಇಲ್ಲೇ. ಇವಾಗ ಬಿಡಿ ಈ ಮನೆ ತುಂಬ ಅಪ್ಡೇಟ್ ಆಗಿಬಿಟ್ಟಿದೆ, ಹೊಸ ಮನೆ ಆಗೋಗಿದೆ. ಏನು ಗೊತ್ತಾ, ಹಿಂದೆ ಹೊಗೆ ಸೊಪ್ಪೆಲ್ಲ ಬೆಳೀತಿದ್ರು ಈ ಊರಲ್ಲೂ ಕೂಡ. ಆಗ ಇಲ್ಲಿ ಕಾಣಿಸ್ತಾ ಇದ್ದಾರೆ ಆಪೋಸಿಟು ಆ ಬೇಲೆನ ಅಂತ ಏನು ಕರೀತಾರೆ, ಅಲ್ಲೂ ಕೂಡ ನಾವು ಹೋಗಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕೂತ್ಕ ಆಟ ಆಡ್ತಿದ್ದಂಥ ಕಾಲ. ಹಾಗೆಯೇ ಬ್ಯಾಕ್ ಸೈಡಿಂದ ನಿಮಗೆ ತೋರಿಸ್ತೀನಿ ನೋಡಿ. ಹಿಂದೆ ತೋಟ ಇದೆ, ಹಾಗೆಯೇ ಒಂದು ಮನೆ ಕೂಡ ಇದೆ ನೋಡಿ. ಹಿಂದೆ ಎಲ್ಲ ಫುಲ್ಲು ಬ್ಯಾಕ್ಗ್ರೌಂಡು ಫುಲ್ಲು ಗ್ರೀನರಿ ಇತ್ತು. ಯಾಕೆಂದರೆ ಮಳೆ ಹುಯ್ಯೋದ ಕಾರಣ ಈ ಕಡೆ ಎಲ್ಲ ಒಣಗೋಗಿದೆ. ತುಂಬಾ ಖುಷಿಯಾಗುತ್ತೆ ಒಂದು ಬಾಲ್ಯದ ನೆನಪುಗಳನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಅಂತಲೇ ಸೋಷಿಯಲ್ ಮೀಡಿಯಾ ಇರೋದು ಅಂತ ಅಂದ್ಕೊಳ್ತೀನಿ. ಸಾಕೇನ ಅಷ್ಟೇ? ಇನ್ನೊಂದು ಸ್ವಲ್ಪ ಕಿತ್ಕೋ. ಚಿಕ್ಕ ಮರ ಅಂದರೆ ನಾನು ಚಿಕ್ಕವನಾಗಿದ್ದಾಗ ಏನು ನೋಡಿದ್ನೋ ಪ್ಲೇಸ್ ಅದೆಲ್ಲ ಈಗಲೂ ಕೂಡ ಹಂಗೆ ಐತೆ ನೋಡಿ. ಅಂದರೆ ಹಳ್ಳಿ ಪರಿಮಿತಿ ಎಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಇದು ಈ ಥರ ಇದೆ. ಹಿಂದೆನೂ ಹಂಗೆ ಇತ್ತು, ಈಗಲೂ ಹಂಗೆ ಐತೆ. ಇದೆಲ್ಲ ಏನೂ ಅಪ್ಡೇಟ್ ಆಗಿಲ್ಲ. ಈ ಕಡೆ ಎಲ್ಲ ಸೇಮ್ ಹಂಗೆ ಇದೆ. ಈಗ ಅಪ್ಡೇಟ್ ಆಗಿರೋದು ಏನಪ್ಪ ಅಂದರೆ, ನಾನು ಇವಾಗ ನಿಮಗೆ ತೋರಿಸ್ಕೊ ಬಂದಲ್ಲ ಬಸವರಾಜಪುರ ಗ್ರಾಮ. ಏನಕ್ಕೆ ಅಂದರೆ ಮೈಸೂರು ಟು ಹಾಸನ್, ಹಾಸನ್ ಟು ಮೈಸೂರು ಹೋಗೋರು ಯಾರೇ ಬಂದ್ರೂ ಕೂಡ ಇಲ್ಲ ನಾರಾಯಣಪುರದ ಕಡೆ ಹೋಗ್ಬೇಕು, ಇಲ್ಲ ದೊಡ್ಡನಹಳ್ಳಿ ಮತ್ತು ಬಸವರಾಜಪುರ ಕಡೆ ಹೋಗಬೇಕು. ಸೊ ಬಸವರಾಜಪುರ ಈಗ ತುಂಬ ಅಪ್ಡೇಟ್ ಆಗಿರೋಂಥ ಒಂದು ವಿಲೇಜ್ ಆಗಿದೆ. ಯಾಕೆಂದರೆ ಹೈವೇ ರೋಡ್ ಹೋಗಿರೋದ್ರಿಂದ ವೆಹಿಕಲ್ಸ್ಗಳೆಲ್ಲ ಜಾಸ್ತಿ ಹೋಗ್ತಾಯಿದೆ. ಹಾಗಾಗಿ ಇಲ್ಲಿ ಬೇಕ್ರಿಗಳು ಮತ್ತು ಏನು ಬೇಕಾದಂಥ ಏನೇನು ಬೇಕೋ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಡೋರ್ನಳ್ಳಿ. ಹಿಂದೆ ಗಣಪತಿ ಎಲ್ಲ ಕುಣಿಸ್ತಿದ್ವಿ ನಾವು ಬಸವರಾಜಪುರದಲ್ಲಿ. ನಾನು ಚಿಕ್ಕವನಾಗಿದ್ದಾಗ ಇಲ್ಲಿ ಓದ್ಕೊ ಇದ್ನಲ್ಲ, ಆವಾಗ ಇಲ್ಲಿ ಗೌರಮ್ಮನ ಕಡ ಅಂತ ಇದೆ. ಇದನ್ನು ನೋಡ್ತಾ ಇರ್ಬೋದು ನೀವು ಕಾವಲೆ. ಈ ಕಾಲುವೆಯಲ್ಲಿ ಏನೂ ಇಲ್ಲ, ನೀರಿಲ್ಲದೆ ಎಲ್ಲ ಬತ್ತೋಗಿದೆ. ಇಲ್ಲೇ ಅಂತಲ್ಲ, ಇಡೀ ಕೇರನಾರ್ ತಾಲೂಕಲ್ಲೇ ಇಲ್ಲ. ಆದರೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಚಿಕ್ಕದ್ರಲ್ಲಿ ನಾವೆಲ್ಲ ಈಜೊಡೆಗೆ ಬರ್ತಿದ್ದೆ. ಇಲ್ಲಿ ನಾನು ಜಾಸ್ತಿ ಇಲ್ಲಿ ಈಜೊಡೆಗೆ ಬರ್ತೀನಿ ಅಂತಲೇ ನಮ್ಮ ತಂದೆಯವ್ರು ಚಂದಗಲ್ ಕಳಿಸ್ಬಿಟ್ರು ಇಲ್ಲಿಂದ. ಹೋಗ್ಬಿಡಪ್ಪ ನೀನು ಬೇಡ ಅಂತ. ಯಾಕೆಂದರೆ ಗೊತ್ತಲ್ಲ, ನಾವೆಲ್ಲ ತುಂಬ ತೀಟ್ಲೆಗಳು ಚಿಕ್ಕ ವಯಸ್ಸಲ್ಲಿದ್ದಾಗ. ಸೊ ಜಾಗ ತುಂಬಾ ಚೆನ್ನಾಗಿದೆ. ಇದೇ ಏರಿ ಮೇಲೆ ಹೋದರೆ ಸ್ಟ್ರೈಟು ನಮ್ಮ ತಾತನ ಗದ್ದೆ ಹತ್ರ ಹೋಗ್ಬೋದು. ಅಲ್ಲಿ ಡೋರ್ನಳ್ಳಿ ರೈಲ್ವೆ ಸ್ಟೇಷನ್ಗೆ ಹತ್ರ ಇದೆ. ನಾನು ಕೆಲವು ಕಡೆ ಮೈಸೂರಿಗೆ ಟ್ರಾವೆಲ್ ಮಾಡಬೇಕಿದ್ರೆ ಟ್ರೈನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋದಾಗ ಎಲ್ಲ ತುಂಬ ನೆನಪಾಗ್ತಾ ಇರುತ್ತೆ ನನಗೆ. ಅಲ್ಲಿ ಕೂತ್ಕ ಆಟ ಆಡ್ತಿದ್ದು, ಗದ್ದೆ ಉಳುಮೆ ಮಾಡಬೇಕಿದ್ರೆ ತೇವರಿ ಮೇಲೆ ಕೂತ್ಕ ಆಟ ಆಡ್ತಿದ್ದು ಎಲ್ಲ ನೆನಪಾಗ್ತಾ ಇರುತ್ತೆ. ಅದನ್ನು ಕೂಡ ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ಈ ಕಾಲುವೆ ಮಾತ್ರ ನನ್ನ ಫೇವ್ರೇಟ್ ಕಾಲುವೆ. ಏನಕ್ಕೆ ಅಂದರೆ ತುಂಬಾ ಈಜೊಡಿತಿದ್ದಂಥ ಕಾಲುವೆ ಇದು. ಈಗ ಯಾರು ಫ್ರೆಂಡ್ಸ್ ಇಲ್ಲ, ಎಲ್ಲರೂ ಕೂಡ ಎಲ್ಲ ಬೆಂಗಳೂರು, ಚೆನ್ನೈ ಅಲ್ಲಿ ಇಲ್ಲಿ ಹೊಂಟೋಗ್ಬಿಟ್ಟಿದ್ದಾರೆ. ಇರಲಿ, ಅವ್ರದ್ದು ಡ್ಯೂಟಿನ ಅವ್ರು ಮಾಡ್ತಾ ಇರಲಿ. ಒಟ್ಟಲ್ಲಿ ಬಾಲ್ಯದ ನೆನಪು ಕೂಡ ನನ್ನನ್ನು ಆವಾಗವಾಗ ಕಾಡ್ತಾ ಇರುತ್ತೆ ಊರಿಗೆ ಬಂದಾಗ. ಬನ್ನಿ ನೋಡ್ಕೊಬೋಣ. ಇದರಿಂದ ಮುಂದೆ ಹೋದರೆ ಸಾಗರಕಟ್ಟೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಮೈಸೂರು ಕಡೆ ಹೋಗ್ಬೇಕಿದ್ರೆ. ಸೊ ಬಸವರಾಜಪುರದ ಕಡೆನೇ ಹೋಗಬೇಕಾಗಿದೆ. ಹದಿನೈದು ವರ್ಷ ಆಗಿತ್ತು ಈ ರೋಡಿಗೆ ಬಂದು ನಾನು. ಇದೇ ರೋಡ್ನಲ್ಲಿ ಎಷ್ಟು ಸ್ಪೀಡಲ್ಲಿ ಸೈಕಲ್ ಹೊಡಿತಿದ್ದೆ ನಾನು ಅಂದರೆ ಭಯಂಕರವಾಗಿ ಹೊಡೆಯುತ್ತಿದ್ದೆ. ಏನಕ್ಕೆ ಅಂದರೆ ಟ್ರೈನ್ ಬರ್ತಾರ ಸೌಂಡ್ ಏನಾದರೂ ಕೇಳ್ಬಿಟ್ರಾಗ ಡೀಸೆಲ್ ಲೋಕೋಮೋಟಿವ್ ಇತ್ತಲ್ಲ, ಏನು ಎಷ್ಟು ಬೇಗ ಬರ್ತಿದೆ ಅಂದರೆ, ಈ ಏನು ಮಾರ್ಕ್ ಇದೆ ಇಲ್ಲಿ ವೀಲ್ ಹೋಗ್ತಾ ಇರೋದು, ಇದೇ ನೇರದಲ್ಲಿ ತುಂಬ ಸ್ಪೀಡಲ್ಲಿ ಬರ್ತಿದ್ದೆ. ಆಗ ತುಂಬ ಖುಷಿ ಆಗ್ತಿತ್ತು ಈ ಜಾಗಕ್ಕೆ ಬಂದರೆ. ಎಲ್ಲ ಗ್ರೀನರಿ ಇರ್ತಿತ್ತು. ಇವಾಗೆಲ್ಲ ಬಿಸಿಲು. ಬನ್ನಿ ಈ ಕಡೆ ನಾನು ನಲ್ಲಿ ನೀರು ಬಿಟ್ಟು ಕಾಟಾಡ್ತಿದ್ದೆಲ್ಲ ತೋರಿಸಿ. ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇ ಪ್ಲೇಸಲ್ಲಿ ನಾನು ಟ್ರೈನನ್ನು ನಿಂತ್ಕೊಂಡು ನೋಡ್ತಾ ಇದ್ದೆ. ಟ್ರೈನ್ ಬರಬೇಕಿದ್ರೆ ಇಲ್ಲಿ ನಿಂತ್ಕೊಂಡ್ರೆ ಸಾಕು, ಟ್ರೈನ್ ಕಾಣಿಸ್ತಿತ್ತು. ಸೊ ಈಗ ನೀವು ಆ ಕಡೆ ಸ್ಟ್ರೈಟ್ ನೋಡಿದ್ರೆ ಡೋರ್ನಳ್ಳಿ ರೈಲ್ವೆ ಸ್ಟೇಷನ್, ಈ ಕಡೆ ನೋಡಿದ್ರೆ ಕೇರನಗರ ರೈಲ್ವೆ ಸ್ಟೇಷನ್ ಬರುತ್ತೆ. ಆದರೆ ಇಲ್ಲಿ ಯಾವ್ಯಾವ ಮೂವಿ ಶೂಟಿಂಗ್ ತೆಗೆದಿದ್ರು ಅಂತಲೂ ಕೂಡ ನಾನು ಹೇಳ್ತೀನಿ, ಬನ್ನಿ ನೋಡ್ಕೊಬರೋಣ. ಏನು ಗೊತ್ತಾ, ಈ ಕಾಲುವೆ ನೀರನ್ನ ಬಿಟ್ಟಾಗ ನಾನು ತೋರಿಸಿದ್ನಲ್ಲ
ಈ ಕಡೆ ಬರ್ತಿತ್ತು. ಆ ನೀರು ಬರಬೇಕಿದ್ರೆ ಈ ರೈಲ್ವೆ ಅವರು ಮಾಡಿರೋಂಥ ಒಂದು ಮೋರಿನಲ್ಲಿ ನೀರು ಪಾಸ್ ಆಗ್ತಾ ಹೋಗ್ತಿತ್ತು. ಆವಾಗ ನಾ ಏನು ಮಾಡ್ತಿದ್ದೆ ಅಂದರೆ, ಈ ಸ್ಕೂಲಿಂದ ಬಂದಮೇಲೆ ಇನ್ನೇನು ಕೆಲಸ ಇಲ್ಲ, ಬರೀ ಗದ್ದೆ ಹತ್ರ ಬರೋದು, ಆಟ ಆಡ್ಕೊಳ್ಳೋದು, ಹೋಗೋದು. ಸೊ ಅಜ್ಜಿ ತಾತ ಜೊತೆಗಿರ್ತಿದ್ರು. ಆ ಒಂದು ಬಾಲ್ಯದ ನೆನಪು ತುಂಬ ಚೆನ್ನಾಗಿ ನನ್ನನ್ನು ಇವಾಗಲೂ ಕೂಡ ಕಾಡ್ತಾ ಇರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಇಲ್ಲಿ ನೀರಿಂದ ಡಂಪ್ ಆಗಿ ಆ ಕಡೆಗೆ ಹೋಗ್ತಿತ್ತು. ಅಂದರೆ ಅಂಡರ್ಗ್ರೌಂಡು ಡಂಪಾಗಿ ಆ ಕಡೆ ಹೋಗ್ತಿತ್ತು ನೀರು. ಅದನ್ನು ಕೂಡ ನಾನು ಒಂದು ವಿಡಿಯೋ ನೀರು ಬಂದಾಗ ಮಾಡಿ ತೋರಿಸ್ತೀನಿ. ಬಟ್ ಇಲ್ಲಿ ಹಾವುಗಳು ಇರ್ತವೆ, ಹುಷಾರಾಗಿ ಹೋಗಬೇಕು. ನಾನು ಈ ಕಡೆ ಕ್ಯಾಮ್ರದ ಕಡೆ ಫೋಕಸ್ ಮಾಡ್ಕೋಗಿ ಮೇಲೆ ಜೈ ಅಂದ್ಬಿಟ್ರೆ ಕಷ್ಟ. ನೋಡ್ತಾ ಇದ್ದೀರಲ್ವ ನೋಡಿ, ಇದೇ ನಾನಿಲ್ಲಿ ಕೂತ್ಕ ಆಟಾಡ್ತಿದ್ದೆ ನೀರನ್ನೆಲ್ಲ ಬಿಟ್ಕೊಂಡು. ಏನು ಮಾಡೋದು, ಇವಾಗ ನೀರು ಬಿಡೋಕೆ ಹೋದರೆ ನೀರೂ ಇಲ್ಲ, ಈ ಕಡೆ ರೈಲ್ವೆ ಇಲಾಖೆಯವರು ಬಿಡೋದು ಇಲ್ಲ. ಇವಾಗೆಲ್ಲ ನೋಡಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲ ಕಡೆ. ಇನ್ನೊಂದು ವಿಷಯ ಹೇಳಬೇಕಾಗಿದೆ, ಇವಾಗೆಲ್ಲ ಕೂಡ ಎಲ್ಲ ಇಂಡಿಯನ್ ರೈಲ್ವೆನಲ್ಲಿ ಜಾಸ್ತಿ ಬಂದಿದ್ದೆ ಎಲೆಕ್ಟ್ರಿಕಲ್ ವೈರು, ಆಯಿತಾ. ಇವಾಗೆಲ್ಲ ಎಲೆಕ್ಟ್ರಿಕಲ್ ಟ್ರೈನೇ ಓಡಾಡ್ತಾ ಇರೋದು. ಹಿಂದೆ ಡೀಸೆಲ್ದು ಬರೋದು, ಇನ್ನೊಂದು ಬೇಬಿ ಇಂಜಿನ್ ಅಂತ ಬರೋದು, ಅದೆಲ್ಲ ಡುಗು ಡುಗು ಅಂತ ಸೌಂಡ್ ಬರ್ತಿತ್ತು. ಅವಾಗ ಏನು ಎಲ್ಲಿದ್ದರೂ ಓಡ್ಬಂದ್ಬಿಡ್ತಿದೆ ಗುರು ನಾನು. ಅದೊಂದು ತುಂಬ ನೆನಪಿದೆ. ಆಮೇಲೆ ಈ ಟ್ರ್ಯಾಕ್ ಮೇಂಟೆನೆನ್ಸ್ ಅವರೆಲ್ಲರೂ ಬರ್ತಾಯಿದ್ರು ಅವಾಗವಾಗ. ಇಲ್ಲಿ ವರ್ಕ್ ನಡಿಬೇಕಿದ್ರೆ ಎಲ್ಲ ಕೂಡ ಚೆನ್ನಾಗಿರ್ತಿತ್ತು. ಸೊ ಏನಪ್ಪ ಅಂದರೆ, ಈ ಜಾಗಕ್ಕೆ ನಾನು ಬಂದಿರೋದು 18 ವರ್ಷ ಆದಮೇಲೆ. ಎಷ್ಟು ವರ್ಷ ಆದಮೇಲೆ? 18 ವರ್ಷ ಆದಮೇಲೆ ನಾನು ಈ ಕಡೆ ಬಂದಿದ್ದೀನಿ. ಈ ಪ್ಲೇಸಲ್ಲಿ ತುಂಬ ಹಾವುಗಳನ್ನು ನೋಡ್ಬಿಟ್ಟಿದ್ದೀನಿ ನಾನು ಆವಾಗ ಚಿಕ್ಕವನಾಗಿದ್ದಾಗ. ಯಾಕೆಂದರೆ ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ, ಏನೇ ಇಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಕಾಲುವೆ ನೀರು ಬರಬೇಕು. ನಮ್ಮ ತೋಟ ಕೂಡ ಆ ಕಡೆ ಹೋಗಿ ನೋಡಬೇಕಾಗಿದೆ. ಅದು ಏನು ಗೊತ್ತಾ, ಇಲ್ಲಿ ಕೆಲವರಿಗಷ್ಟೇ ಅಜ್ಜಿ ಮನೆ ತಾತನ ಮನೆ ಅಂತ ಏನು ನೆನಪಿರುತ್ತೋ, ಆವಾಗ ಕೆಲವು ಕಡೆ ಓಡಾಡಿದೆಲ್ಲ ಅವಾಗ ನೆನಪಾಗ್ತಾ ಇರುತ್ತೆ. ಕೆಲವು ಕಡೆ ಇಲ್ಲಿ ಸುಗ್ಗಿ ಟೈಮಲ್ಲಿ ಭತ್ತ ಎಲ್ಲ ಬಡಿತಿದ್ರು. ಆ ಭತ್ತ ಬಡಿಯೋ ಟೈಮಲ್ಲಿ ಟ್ರೈನೆಲ್ಲ ಇಲ್ಲಿ ಹೋಗ್ತಾ ಇರ್ತಿತ್ತು. ನಾನು ಕೂಡ ನಿಂತ್ಕೊಂಡು ನೋಡ್ತಿದ್ದೆ. ಆಮೇಲೆ ಏನಂದರೆ, ಭತ್ತನ ಕದ್ಬಿಡ್ತಾರೆ ಅಂತ ಏನು ಮಾಡ್ತಿದ್ವಿ, ಭತ್ತ ಕಾಯಕ್ಕೆ ಬರ್ತಿದ್ವಿ. ಆವಾಗಂತೂ ಭರ್ಜರಿ ಅಂತಲೇ ಇತ್ತು. ಏನು ಗೊತ್ತಾ, ಏನು ಈ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಪಲ್ಯ ಎಲ್ಲ ಬಂದುಬಿಟ್ರೆ ಗದ್ದೆ ಹತ್ರ ಆರಾಮಾಗಿ ಕೂತ್ಕೊ ತಿಂತಿದ್ವಿ. ಇವಾಗ ಮಾಡೋರು ಇಲ್ಲ. ಈಗಿನ ಜನ್ರೇಷನ್ಗೆ ಕುಂಬಳಕಾಯಿ ಪಲ್ಯ ಅಂದ್ರೇ ಗೊತ್ತಿಲ್ವೇನೋ ಅಂತ ಅಂದ್ಕೊಳ್ತೀನಿ. ಅದನ್ನು ಮಾಡಿ ಅಂದರೆ ಮಾಡೋದು ಇಲ್ಲ. ಇಲ್ಲೊಂದು ಸೀಪೆಣ್ಣು ಮರ ಇತ್ತು, ಅದು ಕೂಡ ನನಗೆ ನಡ್ಕೊ ಹೋಗ್ತಾಯಿದ್ರೆ ಎಲ್ಲ ಅವುಗಳು ಬಂದ್ಬಿಡ್ತವೆ ಅನ್ನೋ ಒಂದು ಇದು ಅಷ್ಟೇ. ಯಾಕೆಂದರೆ ಬಿಸಿಲು ಇಲ್ಲಿ ನೋಡ್ತಾ ಇದ್ದೀರಾ, ಒಬ್ಬರು ಕೂಡ ಕಾಣಿಸ್ತಿಲ್ಲ ಈ ಸರೌಂಡಿಂಗಲ್ಲಿ. ಒಬ್ಬರು ಇಲ್ಲ ನೋಡಿ, ಈ ಸರೌಂಡಿಂಗಲ್ಲಿ ಒಬ್ಬರೂ ಕೂಡ ಕಾಣಿಸ್ತಿಲ್ಲ. ಇಲ್ಲಿ ಏನು ನೋಡ್ತಾ ಇದ್ದೀರೋ, ಇಲ್ಲಿ ಒಂದು ಸೀಬೆ ಮರ ಇತ್ತು, ಇವಾಗ ಅದನ್ನು ಕೂಡ ಕಡ್ದಾಕಿದ್ದಾರೆ. ಯಾವುದೋ ಉಪ್ಪನೇರಳೆ ಹಾಕಿ ಇಲ್ಲಿ ಒಂದು ಶೆಡ್ ಥರ ಮಾಡಿದ್ದಾರೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇಲ್ಲಿ ಹಿಂದೆ ಟ್ರಾಲಿಗಳನ್ನ ನಿಲ್ಲಿಸ್ತಾಯಿದ್ರು ರೈಲ್ವೆ ಇಲಾಖೆನವರು. ಆದರೆ ಇವಾಗ ಏನೋ ಸ್ವಲ್ಪ ಚೇಂಜ್ ಆಗಿದೆ, ಟ್ರಾಲಿ ಎಲ್ಲ ಫುಲ್ ಅಪ್ಡೇಟ್ ಆಗಿದೆ. ಈಗೆಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸೇ ಬಂದಿದೆ, ಆಯಿತಾ. ಇಲ್ಲೂ ಕೂಡ ಅಂದರೆ ನಾನು ಹೇಳಿದ್ನಲ್ಲ, ಅಲ್ಲಿ ತೋರಿಸಿ ನೀರು ಈ ಕಡೆಯಿಂದ ಆ ಕಡೆ ಹೋಗ್ತಿತ್ತು. ಅಂದರೆ ಅಂಡರ್ಗ್ರೌಂಡ್ ಥರ ಇಲ್ಲೂ ಮಾಡಿದ್ದಾರೆ. ಇಲ್ಲಿ ಹಾವುಗಳ ಸಂಖ್ಯೆ ಜಾಸ್ತಿ ಇದೆ ಮಾತ್ರ. ಆದರೆ ನಮ್ಮ ಅದೃಷ್ಟಕ್ಕೆ ಒಂದಾವು ಕಾಣಿಸ್ತಿಲ್ಲ ನೋಡಿ. ಇಲ್ಲೆಲ್ಲ ನಳ್ಳಿ ಮೀನುಗಳೆಲ್ಲ ಸಿಗ್ತಿತ್ತು, ಆಯಿತಾ. ಸೊ ವೆದರ್ ತುಂಬ ಚೆನ್ನಾಗಿದೆ. ಮಳೆ ಒಯ್ದಿದ್ರೆ ಇನ್ನೂ ಸೂಪರಾಗಿರ್ತಿತ್ತು.
ನೋಡಿ, ಇಲ್ಲಿಂದ ಜಸ್ಟ್ 200 ಮೀಟ್ರ್ ಡಿಸ್ಟೆನ್ಸಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಡೋರ್ನಳ್ಳಿ ರೈಲ್ವೆ ಸ್ಟೇಷನ್. ಇವತ್ತೇನಕ್ಕಪ್ಪ ನಾನು ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ತುಂಬ ದಿನದಿಂದ ಒಂದು ಆಸೆ ಇತ್ತು. ನಾನೊಂದು ಯೂಟ್ಯೂಬ್ ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಅಮೌಂಟ್ನ ಗಳಿಸ್ತಾ ಇರ್ಬೋದು ನಿಜ, ಆದರೆ ಅಜ್ಜಿ ಊರಲ್ಲಿ ನಾನು ಬೆಳೆದಂಥ ಒಂದು ಬಾಲ್ಯದ ನೆನಪನ್ನು ನಿಮ್ಮ ಹತ್ರ ಹೇಳ್ಕೊಬೇಕು ಅನ್ನಿಸ್ತು. ಹಾಗಾಗಿ ನಾನಿಲ್ಲಿ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲವು ಕಡೆ ನಾನು ಮೈಸೂರಿಗೆ ಹೋಗ್ಬೇಕಿದ್ರೆ ಟ್ರೈನಲ್ಲಿ ಇದನ್ನು ನೋಡ್ಕೊಂಡು ಹೋಗ್ತೀನಿ. ಏನಕ್ಕೆ ಅಂದರೆ ನಾನು ಆಟಾಡ್ತಿದ್ದು ಇಲ್ಲೆಲ್ಲ ಕೂತ್ಕೊಂಡು ಆಟಾಡ್ತಿದ್ದೆ. ಇದೇ ಪ್ಲೇಸಲ್ಲಿ ನಾನು ಕೂತ್ಕೊಂಡು ಆಟಾಡ್ತಿದ್ದು 18 ವರ್ಷದ ಹಿಂದೆ. ಆದರೆ ಇವಾಗೆಲ್ಲ ಈ ಕಡೆ ಬರಲ್ಲ, ಏಕೆಂದರೆ ಎಲ್ಲ ಅವ್ರದ್ದೇ ಕೆಲಸಗಳು ಇರುತ್ತೆ. ಯಾವಾಗಲೂ ರೇರ್ ಈ ಕಡೆ ಬರ್ತೀನಿ. ಅಂದರೆ ಇಲ್ಲಿಗೆ ಬಂದಿದ್ದು 18 ವರ್ಷ ಆದಮೇಲೆ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ನೋಡ್ಕೋಗ್ತೀನಿ, ಅದು ಬಿಟ್ಟರೆ ಇನ್ನೇನಿಲ್ಲ. ಹಾಗಾಗಿ ನನ್ನ ಒಂದು ನೆನಪನ್ನ ಈ ಮೂಲಕ ತಿಳಿಸ್ಕೋಬೇಕು. ಇಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ನ ಕಾಮಿಡಿ ಏನಂತ ಗೊತ್ತಾ, ಹಿಂದೆ ಒಂದು 15 ವರ್ಷದ ಹಿಂದೆ ಏನಾಯಿತು, ಹಸುಗಳೆಲ್ಲ ಟ್ರ್ಯಾಕ್ ಹತ್ರ ಬಂದು ನಿಂತ್ಬಿಟ್ಟು ನಮ್ಮ ತಾತ ಒಂದು ಕೆಂಪು ಟವಲ್ ಹಾಕಿತ್ತು. ಸೊ ಶಿವಮೊಗ್ಗ ಎಕ್ಸ್ಪ್ರೆಸ್ಸು ಸಂಜೆ 4:15 ಇಲ್ಲಿಗೆ ಬರ್ತಿದ್ದು. ಆದರೆ ಅವತ್ತು ಸಮಯ ಲೇಟಾಗಿ 5:15 ಹಂಗೆ ಈ ಡೋರ್ನಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಬರ್ತಾಯಿತ್ತು. ನಮ್ಮ ತಾತ ಏನು ಮಾಡ್ತು, ಇದೇ ಟ್ರ್ಯಾಕ್ ಪಕ್ಕ ನಿಂತು ಹಸುಗಳ್ನ ಓಡಿಸೋದಕ್ಕೆ ಏನು ಮಾಡ್ತು, ಆ ಟವಲ್ ಇದೆಯಲ್ಲ, ರೆಡ್ ಟವಲ್ಲು, ಅದನ್ನ ಹಿಂಗೆ ಬೀಸಿದೆ. ಅವರೇನು ಲೋಕೋ ಪೈಲಟ್ಗಳು ಏನು ಮಾಡಿದ್ದಾರೆ, ಏನೋ ಪ್ರಾಬ್ಲಮ್ ಇರ್ಬೋದೇನೋ ಅಂತೇಳಿ ಅಲ್ಲಿಂದಲೂ ಕೂಡ ಸ್ಲೋ ಮಾಡಿಬಿಟ್ಟಿದ್ದಾರೆ. ಈ ಹಸುಗಳು ಹೋಗ್ತಾ ಇಲ್ಲ, ಬಂದು ಟ್ರ್ಯಾಕ್ ಮೇಲೆ ನಿಂತ್ಬಿಟ್ಟೈತೆ. ಟ್ರ್ಯಾಕ್ ಮೇಲೆ ನಿಂತಿದಾಗ ಏನಾಗುತ್ತೆ, ಇವ್ರೇನು ಮಾಡ್ತಾರೆ, ಇಲ್ಲ ಹತ್ರ ಹೋಗೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಅದೇನಾಯಿತು, ಇವ್ರು ಬೀಸ್ತಾ ಟವಲ್ನ ಏನಾಗಿದೆ, ಲೋಕೋ ಪೈಲಟ್ ಟ್ರೈನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಈ ಟ್ರೈನ್ ಸ್ಟಾಪ್ ಮಾಡಿದ್ರಲ್ಲ ಅಂತೇಳಿ ನಮ್ಮ ತಾತ ಸುಮ್ಮನೆ ಎದ್ನೋ ಬಿದ್ನೋ ಅಂತ ಗದ್ದೆಯಿಂದ ಓಡ್ಬಿಟ್ಟಿದ್ದಾರೆ ಆ ಕಡೆ. ಆವಾಗ ಹಸುಗಳೆಲ್ಲ ಹೊಂಟೋಗಿದೆ. ಸೊ ಗಾಡಿನ ಪಾಸ್ ಮಾಡ್ಕೊ ಹೋಗಿದ್ದಾರೆ. ಈ ಥರ ಇನ್ಸಿಡೆಂಟು ಆಗ ನಡೆದಿತ್ತು. ಅದನ್ನು ಕೂಡ ಹೇಳೋಣ ಅಂದ್ಕೊಂಡೆ, ಸೊ ಮರ್ತುಬಿಟ್ಟಿದೆ, ಅದನ್ನು ಕೂಡ ಹೇಳಿದೆ. ಸೊ ಇಲ್ಲಿಗೆ ನನ್ನ ವ್ಲಾಗ್ ಕೂಡ ಮುಗಿತಾ ಇದೆ. ಎಲ್ಲೇರಿ ಹೇಗೇರಿ, ನಗ್ನಗ್ತಾ ಖುಷಿಯಾಗಿರಿ, ಅಷ್ಟೇ ನಾನು ಕೇಳೋದು. ಧನ್ಯವಾದ.